Hello friends, once again welcome back to my channel. Today we are going to solve the question answers from the 8th standard social from the part 2, it's a revised syllabus, and from the political science section chapter number 23 local self government. ಫ್ರೆಂಡ್ಸ್, ಈ ದಿನ ನಾವು 8ನೇ ತರಗತಿಯ ಸಮಾಜ ವಿಷಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಯ 23 ಸ್ಥಳೀಯ ಸ್ವಯಂ ಸರ್ಕಾರಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಬಹಳಷ್ಟು ಜನರ ಒಂದು ಕಮೆಂಟ್ಸ್ ಮೇರೆಗೆ ನಾನು ಪ್ರಶ್ನೋತ್ತರಗಳನ್ನು ಕನ್ನಡದಲ್ಲಿ ಸಹ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರಯತ್ನ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ದ ಫಸ್ಟ್ ಮೇನ್ ಇಸ್ ಫ್ರಮ್ ದ ಎಕ್ಸಸೈಸ್. ಫಸ್ಟ್ ಇಸ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟಬಲ್ ವರ್ಡ್ಸ್. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ದ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ that is in force now was passed in the year 1993. ಪ್ರಸ್ತುತ ಚಾಲ್ತಿಯಲ್ಲಿರುವ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯು ಜಾರಿಯಾದ ವರ್ಷ ಯಾವುದು? 1993. ದ ಬಾಡಿ ಆಫ್ ದ ವಿಲೇಜ್ ಕೌನ್ಸಿಲ್ ಇನ್ ವಿಚ್ ಆಲ್ ದ ವೋಟರ್ಸ್ ಆಫ್ ದ ವಿಲೇಜ್ ಕ್ಯಾನ್ ಪಾರ್ಟಿಸಿಪೇಟ್ ಈಸ್ ಗ್ರಾಮ ಸಭಾ ಮೀಟಿಂಗ್ಸ್. ಅಂದ್ರೆ ಗ್ರಾಮದ ಎಲ್ಲಾ ಮತದಾರರು ಪಾಲ್ಗೊಳ್ಳಬಹುದಾದ ಗ್ರಾಮದ ಮಂಡಳಿಯನ್ನ ಏನಂತ ಹೇಳ್ಬಿಟ್ಟು ಕರೀತಾರೆ ಅಂತ ಕೊಟ್ಟಿದ್ದಾರೆ, ಗ್ರಾಮ ಸಭಾ ಮೀಟಿಂಗ್ಸ್. ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಪಂಚಾಯತ್ಸ್ ಆರ್ ಚೂಸನ್ ಟು ತಾಲೂಕ್ ಪಂಚಾಯತ್ಸ್ ಆನ್ ದ ಬೇಸಿಸ್ ಆಫ್ ಲಾಟ್ಸ್ ಸಿಸ್ಟಮ್, ಅಂದ್ರೆ ಲಾಟ್ರಿ ಸಿಸ್ಟಮ್. ಓಕೆ, ತಾಲೂಕು ಪಂಚಾಯತಿಗಳಿಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಕ್ರಮವನ್ನ ಏನಂತ ಕರೀತಾರೆ ಅಂತ ಹೇಳಿ. ದ ಆಫೀಸರ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ಟು ಲುಕ್ ಆಫ್ಟರ್ ದ ಡೇ ಟು ಡೇ ಎಕ್ಸಿಕ್ಯೂಟಿವ್ ವರ್ಕ್ ಆಫ್ ಜಿಲ್ಲಾ ಪಂಚಾಯತ್ ಈಸ್ ಕಾಲ್ಡ್ ಸಿಇಒ, ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಜಿಲ್ಲಾ ಪಂಚಾಯಿತಿಯ ದಿನಂಪ್ರತಿಯ ಕೆಲಸ ನೋಡಿಕೊಳ್ಳಲು ನೇಮಕಗೊಳ್ಳುವ ಅಧಿಕಾರಿಯನ್ನ ಏನಂತ ಕರೀತಾರೆ? ಸಿಇಒ. ದ ಟೋಟಲ್ ನಂಬರ್ ಆಫ್ ದ ಸಿಟಿ ಕಾರ್ಪೊರೇಷನ್ಸ್ ಇನ್ ಕರ್ನಾಟಕ ಇನ್ಕ್ಲೂಡಿಂಗ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಸ್ 11. ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿರುವ ಒಟ್ಟು ನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು ಅಂತ ಅಂದ್ರೆ 11. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಲೋಕಲ್ ಸೆಲ್ಫ್ ಗವರ್ನಮೆಂಟ್? ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳೇನು? ಆನ್ಸರ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ಸ್ ಇನ್ಕ್ಲೂಡ್ ಇನ್ವಾಲ್ವಿಂಗ್ ಲೋಕಲ್ ಪೀಪಲ್ ಇನ್ ಸಾಲ್ವಿಂಗ್ their own problems, providing administrative knowledge to common people, helping in the decentralization of the power for the efficient administration, and training or developing leadership qualities at the grassroots level. ಅಂದ್ರೆ ಪ್ರಾಥಮಿಕ ಉದ್ದೇಶಗಳು ಸ್ಥಳೀಯ ಜನರನ್ನ ತಮ್ಮದೇ ಸಮಸ್ಯೆಗಳನ್ನ ಬಗ್ಗೆ ಪರಿಹರಿಸುವಲ್ಲಿ ತೊಡಗಿಸಿಕೊಳ್ಳುವುದು, ಸಾಮಾನ್ಯ ಜನರಿಗೆ ಆಡಳಿತಾತ್ಮಕ ಜ್ಞಾನವನ್ನು ಒದಗಿಸುವುದು, ದಕ್ಷ ಆಡಳಿತಕ್ಕಾಗಿ ಅಧಿಕಾರದ ಒಂದು ವಿಕೇಂದ್ರೀಕರಣಕ್ಕೆ ಸಹಾಯ ಮಾಡುವುದು, ಮತ್ತೆ ತಳಮಟ್ಟದಲ್ಲಿ ನಾಯಕತ್ವದ ಗುಣಗಳನ್ನು ತರಬೇತಿ ಮಾಡುವುದು ಅಥವಾ ಅಭಿವೃದ್ಧಿಪಡಿಸುವುದು ಆಗಿದೆ. ಇದಿಷ್ಟು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳಾಗಿವೆ. ಸೊ ಬನ್ನಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ದ ಸೆಕೆಂಡ್ ಕ್ವಶನ್ ಈಸ್ ಸ್ಟೇಟ್ ದ ಪ್ಲೇಸ್ ವೇರ್ ಯು ರಿಸೈಡ್ ಕಮ್ಸ್ ಅಂಡರ್ ಅರ್ಬನ್ ಲೋಕಲ್ ಬಾಡಿ ಆರ್ ರೂರಲ್ ಲೋಕಲ್ ಬಾಡಿ. ಅಂದ್ರೆ ನಿಮ್ಮ ಕ್ಷೇತ್ರದ ಸ್ಥಳೀಯ ಮಂಡಳಿ ಹೇಗೆ ರಚಿತವಾಗಿದೆ? ದ ಆನ್ಸರ್ ಈಸ್ ರೂರಲ್ ಲೋಕಲ್ ಬಾಡೀಸ್ ಇನ್ಕ್ಲೂಡ್ ಗ್ರಾಮ, ತಾಲೂಕ್ ಅಂಡ್ ಜಿಲ್ಲಾ ಪಂಚಾಯತ್ಸ್, ವೈಲ್ ಅರ್ಬನ್ ಲೋಕಲ್ ಬಾಡೀಸ್ ಇನ್ಕ್ಲೂಡ್ ಪಟ್ಟಣ ಪಂಚಾಯತ್ಸ್, ಮುನ್ಸಿಪಲ್ ಕಾರ್ಪೊರೇಷನ್ ಟೌನ್ ಆರ್ ಸಿಟಿ ಅಂಡ್ ಮಹಾನಗರ ಪಾಲಿಕಾ ಸಿಟಿ ಕಾರ್ಪೊರೇಷನ್. ಅಂದ್ರೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳಿದೆ. ಆದರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪಟ್ಟಣ ಪಂಚಾಯತಿಗಳು ಮತ್ತೆ ನಗರಸಭೆಗಳಿದೆ, ಎಲ್ಲಿ ಪಟ್ಟಣ ಮತ್ತೆ ನಗರಗಳಲ್ಲಿ, ಮತ್ತು ಮಹಾನಗರ ಪಾಲಿಕೆಗಳಿದೆ, ಅದು ನಗರ ನಿಯಮಗಳಿಗೆ ಸೇರಿವೆ. ಇದಿಷ್ಟು ಸಹ ಈ ಒಂದು ಪ್ರಶ್ನೆಗೆ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಸ್ಟ್ರಕ್ಚರ್ ಆಫ್ ಗ್ರಾಮ ಪಂಚಾಯತ್. ನಿಮ್ಮ ಸ್ಥಳೀಯ ಮಂಡಳಿಯ ಕಾರ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ದ ಆನ್ಸರ್ ಇಸ್ ಗ್ರಾಮ ಪಂಚಾಯತ್ಸ್ ಆರ್ ದ ಫೌಂಡೇಶನ್ ಆಫ್ ದ ಸಿಸ್ಟಮ್ ಅಂಡ್ ಆರ್ ಫಾರ್ಮ್ಡ್ ಫಾರ್ ದ ಪಾಪ್ಯುಲೇಷನ್ಸ್ ಬಿಟ್ವೀನ್ 5,000 and 7,000, 2,000 in the Malnad or hilly regions. Members are elected by adults for a 5-year term with one representative for every 400 voters. They elect an Adhyaksha or president and Upadhyaksha or vice president for 13 months. The state government appoints a Panchayat Development Officer PDO and a secretary to oversee operations. ಇಲ್ಲಿ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿಗಳು ವ್ಯವಸ್ಥೆಯ ಒಂದು ಅಡಿಪಾಯಗಳಾಗಿದೆ. 5,000ದಿಂದ 7,000 ಜನಸಂಖ್ಯೆಗೆ, ಅಂದ್ರೆ ಮಲ್ನಾಡ್ ಮತ್ತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಅದು 2,000 ಇರುತ್ತೆ. ಸೊ ಈ ಜನಸಂಖ್ಯೆಗೆ ರಚನೆ ಆಗುತ್ತೆ. ಸದಸ್ಯರು ಅದರೊಳಗೆ ವಯಸ್ಕರಿಂದ 5 ವರ್ಷಗಳ ಅವಧಿಗೆ ಚುನಾಯಿತರಾಗ್ತಾರೆ.
ಪ್ರತಿ 400 ಮತದಾರರಿಗೆ ಒಬ್ಬ ಪ್ರತಿನಿಧಿ ಇರ್ತಾರೆ. ಅವರು 30 ತಿಂಗಳ ಅವಧಿಗೆ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಕಾರ್ಯಾಚರಣೆಗಳನ್ನು ಮೇಲ್ವಿಚಾರಣೆ ಮಾಡಕ್ಕೆ ರಾಜ್ಯ ಸರ್ಕಾರವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ PDO ಮತ್ತೆ ಕಾರ್ಯದರ್ಶಿಯನ್ನ ನೇಮಿಸುತ್ತದೆ. ಇದಿಷ್ಟು ಸಹ ಗ್ರಾಮ ಪಂಚಾಯತ್ ಒಂದು ರಚನೆಯಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಸೋರ್ಸಸ್ ಆಫ್ ಇನ್ಕಮ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್? ಆನ್ಸರ್ ಈಸ್, ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಸ್ಥಳೀಯ ಮಂಡಳಿಯ ಆದಾಯದ ಮೂಲಗಳು ಯಾವುವು ಅಂತ ಹೇಳಿ. ಸೊ ಆನ್ಸರ್ ಈಸ್, ಇನ್ಕಮ್ ಇಸ್ ಜನರೇಟೆಡ್ ಥ್ರೂ ವೇರಿಯಸ್ assets, ವಾಟರ್, health, education, library, taxes on the building, vacant land and the business establishments, and taxes from the tourist spots. They also collect rental or lease amounts on their properties and receive financial grants from the state government. ಅಂದರೆ ವಿವಿಧ ಸೆಸ್ಗಳ ಮೂಲಕ, ಅಂದರೆ ನೀರು, ಆರೋಗ್ಯ, ಶಿಕ್ಷಣ, ಗ್ರಂಥಾಲಯಗಳು, ಇವುಗಳ ಮೂಲಕ ಕಟ್ಟಡಗಳು ಮತ್ತೆ ಖಾಲಿ ಜಮೀನು ಮತ್ತು ವ್ಯಾಪಾರ ಸಂಸ್ಥೆಗಳ ಮೇಲಿನ ತೆರಿಗೆಗಳು ಮತ್ತು ಪ್ರವಾಸಿ ತಾಣಗಳಿಂದ ಬರುವ ತೆರಿಗೆಗಳ ಮೂಲಕ ಆದಾಯವನ್ನು ಗಳಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಆಸ್ತಿಗಳ ಮೇಲಿನ ಬಾಡಿಗೆ ಮತ್ತೆ ಗುತ್ತಿಗೆ ಮೊತ್ತವನ್ನ ಸಹ ಸಂಗ್ರಹಿಸುತ್ತಾರೆ ಮತ್ತು ರಾಜ್ಯ ಸರ್ಕಾರದಿಂದ ಆರ್ಥಿಕ ಅನುದಾನವೂ ಸಹ ಅವರು ಪಡೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ ಈಸ್, ಮೆನ್ಷನ್ ದ ನೀಡ್ ಫಾರ್ ಕಾನ್ಸ್ಟಿಟ್ಯೂಟಿಂಗ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಇನ್ ಲೋಕಲ್ ಬಾಡೀಸ್. ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಾಯಿ ಸಮಿತಿಗಳನ್ನು ರಚಿಸುವ ಅಗತ್ಯವನ್ನ ನಮೂದಿಸಿ ಅಂತ ಕೊಟ್ಟಿದ್ದಾರೆ. ದ ಆನ್ಸರ್ ಈಸ್, ಸ್ಟ್ಯಾಂಡಿಂಗ್ ಕಮಿಟೀಸ್ ಆರ್ ಕಾನ್ಸ್ಟಿಟ್ಯೂಟೆಡ್ ಟು ಎನ್ಶೋರ್ ಸ್ಮೂತ್ ಅಂಡ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಲೋಕಲ್ ಬಾಡೀಸ್ ಬೈ ಅಸಿಸ್ಟಿಂಗ್ ದ ಹೆಡ್ಸ್ ಲೈಕ್ ದ ಮೇಯರ್ ಆರ್ ಪ್ರೆಸಿಡೆಂಟ್ ಇನ್ ಮ್ಯಾನೇಜಿಂಗ್ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟಲ್ ಟಾಸ್ಕ್. ಅಂದರೆ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಅವರು ಮೇಯರ್ ಆಗಿರಬಹುದು ಅಥವಾ ಅಧ್ಯಕ್ಷರಾಗಿರಬಹುದು, ನಿರ್ದಿಷ್ಟ ಇಲಾಖಾ ಕಾರ್ಯಗಳನ್ನು ನಿರ್ವಹಿಸಲು ನೆರವು ನೀಡುವ ಮೂಲಕ ಸುಗಮವಾಗಿ ಮತ್ತೆ ದಕ್ಷ ಆಡಳಿತವನ್ನ ಖಚಿತಪಡಿಸಿಕೊಳ್ಳಕ್ಕೆ ಸ್ಥಾಯಿ ಸಮಿತಿಗಳನ್ನು ರಚಿಸಲಾಗುತ್ತದೆ. ಲಿಸ್ಟ್ ಔಟ್ ದ ಗ್ರೂಪ್ ಆಫ್ ಮೆಂಬರ್ಸ್ ಹೂ ಹ್ಯಾವ್ ಬೀನ್ ಪ್ರೊವೈಡೆಡ್ ರಿಸರ್ವೇಷನ್ ಇನ್ ದ ಲೋಕಲ್ ಬಾಡೀಸ್. ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ಕಲ್ಪಿಸಲಾಗಿರುವ ಸದಸ್ಯ ವರ್ಗದ ಪಟ್ಟಿಯನ್ನು ನೀಡಿ ಅಂತ ಕೊಟ್ಟರೆ. ದ ಆನ್ಸರ್ ಇಸ್, ರಿಸರ್ವೇಷನ್ ಆಫ್ ದ ಸೀಟ್ ಈಸ್ ಪ್ರೊವೈಡೆಡ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್ SC, ಶೆಡ್ಯೂಲ್ಡ್ ಟ್ರೈಬ್ಸ್ ST ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ವಿಮೆನ್ ಅಂತ ಯಾರಿಗೆ ಈ ಒಂದು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತ ಅಂದ್ರೆ SC ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ST ಪರಿಶಿಷ್ಟ ವರ್ಗ, ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಅದರ್ ಅಲ್ಪಸಂಖ್ಯಾತ ವರ್ಗದವರೆಗೂ ಮತ್ತೆ ಮಹಿಳೆಯರಿಗೆ, ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್, ವಾಟ್ ಶುಡ್ ಬಿ ದ ಪಾಪ್ಯುಲೇಷನ್ ಟು ಕ್ಲಾಸಿಫೈ ಅನ್ ಏರಿಯಾ ಆಸ್ ಟೌನ್ ಆರ್ ಸಿಟಿ? ಒಂದು ಪ್ರದೇಶವನ್ನ ಪಟ್ಟಣ ಅಥವಾ ನಗರ ಅಂತ ಹೇಳ್ಬಿಟ್ಟು ವರ್ಗೀಕರಿಸಬೇಕು ಅಂದ್ರೆ ಅದರ ಜನಸಂಖ್ಯೆ ಎಷ್ಟಿರಬೇಕು? ದ ಆನ್ಸರ್ ಈಸ್, an area with a population between 20,000 and 50,000 is considered a town, while an area between 50,000 and 3 lakh is considered as a city. ಅಂದ್ರೆ 20,000 ಮತ್ತೆ 50,000 ನಡುವೆ ಜನಸಂಖ್ಯೆ ಇದ್ರೆ ಆ ಪ್ರದೇಶವನ್ನ ಪಟ್ಟಣ ಅಂತ ಹೇಳ್ಬಿಟ್ಟು ಕರೀತಾರೆ. ಆದರೆ 50,000 ಮತ್ತೆ 3 ಲಕ್ಷಗಳ ನಡುವೆ ಜನಸಂಖ್ಯೆ ಇರುವ ಪ್ರದೇಶವನ್ನ ನಾವು ನಗರ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗುತ್ತೆ. ಏರಿಯಾ ವಿತ್ ಮೋರ್ ದ್ಯಾನ್ 2 lakh ಪಾಪ್ಯುಲೇಷನ್ ಆ್ಯಂಡ್ an income of over ₹1 crore ಕ್ಯಾನ್ ಬಿ ಕಾನ್ಸ್ಟಿಟ್ಯೂಟೆಡ್ ಆಸ್ ಎ ಮಹಾನಗರ ಪಾಲಿಕೆ. ಅಷ್ಟೇ ಅಲ್ಲದೆ 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಮತ್ತು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯವಿರುವ ಪ್ರದೇಶಗಳನ್ನ ಮಹಾನಗರ ಪಾಲಿಕೆ ಅಥವಾ ನಗರ ನಿಗಮ ಅಂತ ಹೇಳ್ತೀವಲ್ಲ, ಅದು ಅಂತ ಹೇಳ್ಬಿಟ್ಟು ಸಹ ರಚಿಸಬಹುದು. ಇದಿಷ್ಟು 12ನೇ ಪ್ರಶ್ನೆಗೆ ಉತ್ತರವಾಗಿದೆ. ಐ ಹೋಪ್ ನಿಮಗೆ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತಿರೋದು ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಬಹಳ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ 3 ಟೈರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತಗಳು ಯಾವುವು? ಆನ್ಸರ್, ದ 3 ಟೈರ್ಸ್ ಆರ್ ಗ್ರಾಮ ಪಂಚಾಯತ್ ವಿಲೇಜ್ ಲೆವೆಲ್, ತಾಲೂಕ್ ಪಂಚಾಯತ್ ತಾಲೂಕ್ ಲೆವೆಲ್ ಅಂಡ್ ಜಿಲ್ಲಾ ಪಂಚಾಯತ್ ಡಿಸ್ಟ್ರಿಕ್ಟ್ ಲೆವೆಲ್. 3 ಹಂತಗಳು ಯಾವುದಂದ್ರೆ ಗ್ರಾಮ ಪಂಚಾಯತಿ ಗ್ರಾಮ ಮಟ್ಟಕ್ಕೆ, ತಾಲೂಕ್ ಪಂಚಾಯತಿ ತಾಲೂಕ್ ಮಟ್ಟಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಮಟ್ಟಕ್ಕೆ ಇರುತ್ತೆ. ಸೊ ಇದಿಷ್ಟು ಸಹ ಈ ಒಂದು ಪಾಠದ ಪ್ರಶ್ನೋತ್ತರಗಳಿಗೆ ಧನ್ಯವಾದಗಳು.